ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಶೀಘ್ರ ಬಿಡುಗಡೆಗಾಗಿ ಸಮಾಜ ಸೇವಕಿ ಶ್ರೀಮತಿ ಸುಮಾ ಅವರ ನೇತೃತ್ವದಲ್ಲಿ ಶ್ರೀಮತಿ ರೇಣುಕಾ ಅವರೊಂದಿಗೆ ಮಂತ್ರಾಲಯದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಲಾಯಿತು. ಬೆಂಗಳೂರಿನಿಂದ ದರ್ಶನ್ ಅವರ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದು ಬಸ್ ಮೂಲಕ ಮಂತ್ರಾಲಯಕ್ಕೆ ತೆರಳಿದ ಸುಮಾ ಹಾಗೂ ಅವರ ತಂಡ ರಾಘವೇಂದ್ರ ಸ್ವಾಮಿಗಳ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ದೇವಾಲಯದ ಆವರಣದಲ್ಲಿ ದರ್ಶನ್ ಅವರ ಭಾವಚಿತ್ರವನ್ನು ಹಿಡಿದು ಭಕ್ತರೊಂದಿಗೆ ಹೆಜ್ಜೆ ನಮಸ್ಕಾರ ನಡೆಸಿ ದೇವಾಲಯದ ಸಂಪೂರ್ಣ ಪ್ರದಕ್ಷಿಣೆ ಮಾಡಿ ಅವರ ಶೀಘ್ರ ಬಿಡುಗಡೆಗಾಗಿ ಪ್ರಾರ್ಥಿಸಿದರು. ನಂತರ ದೇವಾಲಯದ ಮುಂಭಾಗದಲ್ಲಿರುವ ಮಂಚಾಲಮ್ಮ ದೇವಿಗೆ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅಲ್ಲದೆ ದೇವಾಲಯಕ್ಕೆ ಆಗಮಿಸಿದ್ದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಾಗೂ ಬಳೆಗಳನ್ನು ವಿತರಿಸಲಾಯಿತು. ಈ ವೇಳೆ ನೂರಾರು ಮಹಿಳೆಯರು ಅರಿಶಿನ ಕುಂಕುಮ ಸ್ವೀಕರಿಸಿ ದರ್ಶನ್ ಅವರ ಒಳಿತಿಗಾಗಿ ಹಾಗೂ ಶೀಘ್ರ ಬಿಡುಗಡೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಇದಾದ ಬಳಿಕ ರಾಘವೇಂದ್ರ ಸ್ವಾಮಿಗಳ ಮಠದ ಗೋಶಾಲೆಗೆ ತೆರಳಿದ ತಂಡ ಗೋಮಾತೆಗೆ ಪೂಜೆ ಸಲ್ಲಿಸಿ ದರ್ಶನ್ ಅವರು ಕಾನೂನು ಸಂಕಷ್ಟದಿಂದ ಶೀಘ್ರ ಮುಕ್ತರಾಗಿ ಕುಟುಂಬ ಹಾಗೂ ಅಭಿಮಾನಿಗಳ ಬಳಿಗೆ ಮರಳಲಿ ಎಂದು ಪ್ರಾರ್ಥಿಸಿದರು. ಅಲ್ಲಿದ್ದ ಇತರ ಭಕ್ತರು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ದರ್ಶನ್ ಅವರ ಶೀಘ್ರ ಬಿಡುಗಡೆಗಾಗಿ ಹಾರೈಸಿದರು. ಒಟ್ಟಾರೆಯಾಗಿ ದರ್ಶನ್ ಅವರು ಕಾನೂನು ಸಂಕಷ್ಟದಿಂದ ಪಾರಾಗಿ ಶೀಘ್ರ ಬಿಡುಗಡೆಯಾಗಲಿ ಎಂಬುದು ಅಲ್ಲಿದ್ದ ಭಕ್ತರ ಹಾಗೂ ಅಭಿಮಾನಿಗಳ ಪ್ರಮುಖ ಆಶಯವಾಗಿತ್ತು. ಆದಷ್ಟು ಬೇಗ ಆಚೆ ಬರಲಿ ಅಂತ ಹಾರೈಸ್ತಾ ಇದೀವಿ. ಡಿವೋರ್ಸ್ ಫ್ಯಾನ್ಸ್ ಕಡೆ ಅಂತ ಹಾರೈಸ್ತಾ ಇದೀವಿ. ದರ್ಶನ್ ಅಣ್ಣಂಗೆ ದರ್ಶನ್ ಅಣ್ಣಂಗೆ ದರ್ಶನ್ ಅಣ್ಣಂಗೆ ಶ್ರೀ ರಾಘವೇಂದ್ರಾಯ ನಮಃ. ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ದರ್ಶನ್ ಅಣ್ಣ ಬೇಗ ಬಿಡುಗಡೆ ಆಗಲಿ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಸಿಗಲಿ ಅನ್ನೋದೇ ನನ್ನ ಅಭಿಪ್ರಾಯದಿಂದ ಬಂದು ಮಂಚಾಲಮ್ಮನಿಗೆಲ್ಲ ಪೂಜೆ ಕೊಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿಸಿದ್ದು ಸರ್. ಈಗ ಆಮೇಲೆ ರಾಯರನ್ನ ದರ್ಶನ ಮಾಡಿ ಗುರುಗಳ ದರ್ಶನ ಮಾಡಿ ಗುರುಗಳಿಂದ ಆಶೀರ್ವಾದ ತೊಗೊಂಡಿದ್ದೀವಿ ಒಳ್ಳೆಯದಾಗಲಿ ಅಂತ. ಇದೇ ರಾಘವೇಂದ್ರ ಸ್ವಾಮಿಗೆ ಬಂದು ನಾನು ಪ್ರಸಾದ ತೊಗೊಂಡು ರಾಘವೇಂದ್ರ ಪಾದ ತೊಗೊಂಡು ನಾನು ಬಳ್ಳಾರಿಗೆ ಹೋಗಿ ಕೊಟ್ಟು ಬಂದಿದ್ದೆ ಸರ್. ರಿಲೀಸ್ ಆಗಿದ್ರು ಅವರು. ಈ ಸಲನೂ ಅದೇ ಒಂದು ನಂಬಿಕೆ ಮೇಲೆ ನಾನು ರಾಘವೇಂದ್ರ ಸ್ವಾಮಿಗೆ ಬಂದು ಹೆಜ್ಜೆ